ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗುರುವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಟೈಮು 2:30 ಆಗಿದೆ. ಈಗ ನಾವು ಬೋಂಡಗಳಾಗ್ತಾ ಇದ್ದೀವಿ. ಆಲೂಗಡ್ಡೆ ಬೋಂಡ ಮತ್ತು ಕ್ಯಾಪ್ಸಿಕಮ್ ಬೋಂಡ, ಸೊ ಇದೆಲ್ಲ ಹಾಕ್ತಾಯಿದ್ದೀವಿ. ಇಲ್ಲಿ ನನ್ನ ಮಗಳು ಮತ್ತು ರಾಮು ಇಬ್ಬರು ಆಟ ಆಡ್ತಾ ಇದ್ದಾರೆ. ಸೊ ನೋಡಿ ರಾಮು ಏನು ಮಾಡ್ತಿದ್ದಾರೆ ಅಂತ. ಏನು ಮಾಡ್ತಾಯಿದ್ಯಾ ರಾಮು? ಗಿಡ ತಂಟೆಗೆ ಹೋಗಬೇಡ. ಕೃತಿಕ್ಷಾ, ರಾಮುಗೆ ಆಡೋಕ್ಕೆ ಕೊಡೋದೆಲ್ಲ. ರಾಮು ಜೊತೆ ಆಟಾಡು. ನೋಡಿ ಫ್ರೆಂಡ್ಸ್, ಸ್ಲಿಪ್ಪರ್ನ ತಂದು ಹಾಕಿದೆ ರಾಮ್. ಇದು ಮಾಡಿರೋ ಕೆಲಸ ನೋಡಿ, ತೋರಿಸ್ತೀನಿ. ಇದು ಮಾಡಿರೋ ಕೆಲಸ ನೋಡಿ, ಸೊಳ್ಳೆ ಪದ್ರನ ಹೆಂಗೆ ಕಚ್ಚಾಕಿದೆ ನೋಡಿ. ರಾಮು ಮಾಡಿರೋ ಕೆಲಸ. ಇನ್ನು ಇದರಿಂದ ಸೊಳ್ಳೆಗಳಿಗೆ ಬರೋಕ್ಕೆ ದಾರಿ ಮಾಡಿಕೊಟ್ಟೈತೆ ನೋಡಿ. ಅಲ್ಲೇನು ಮಾಡ್ತಾಯಿದ್ದೆ ನೋಡು. ರಾಮು ಎಷ್ಟು ಚೆನ್ನಾಗಿ ಆಟಾಡ್ತಾಯಿದ್ದೆ. ನೀನು ಯಾವತ್ತಾದರೂ ಅದ್ರ ಜೊತೆ ಆಟಾಡಿದ್ಯಾ? ಈ ಆಟ ಸಾಮಾನುಗಳ ಜೊತೆ ಆಟಾಡಿದ್ಯಾ? ಕಿತ್ಕೊಂಬೇಡ ಅಮ್ಮ, ಆಟಾಡೋ ಕೊಡೋದಕ್ಕೆ ಕಿತ್ಕೊಂಬೇಡ. ಬಾಯಲ್ಲೆಲ್ಲ ಇಟ್ಕೊಂಬೇಡ. ಅದು ಬಾಯಿ ಆಡಲಿ ಬಿಡು. ಅದು ಆಟ ಆಡೋದಮ್ಮ ಹಂಗೆ ನೋಡಿ. ಕಚ್ಚುತ್ತೆ, ಅದು ಕಚ್ಚುತ್ತೆ. ರಾಮು ಕಚ್ಚುತ್ತೆ. ಓ ರಾಮು ಇವಳು ಇಬ್ಬರು ಜಗಳ ಆಡ್ತಾಯಿದ್ದಾರೆ ರೀ. ಬಿಡು, ಆಡ್ಕೊಳ್ಳೋದು ಅದು. ಅದೇನೋ ಎತ್ಕೊಂಡು ನೀನು ಅವಳ ಅಜ್ಜಿ ಥರ ಆಡ್ತಾ ಇದೀಯ ನೀನು. ಅದೇನೋ ಎತ್ಕೊಂಡು ನೀನು ಕಿತ್ಕೊತಾ ಇದೀಯ. ಹೊಡಿಬೇಡ ಅಮ್ಮ, ಹೊಡಿಬೇಡ. ಹೊಡಿಬಾರ್ದು ಮಚ್ಚಿನಿ, ಹೊಡಿಬಾರ್ದು. ಪಾಪ ಅಲ್ವಾ, ಹತ್ಕೊಳ್ಳುತ್ತೆ ಅದು. ಹೊಡಿಬೇಡ. ಆಡಕ್ಕೆ ಅದು ಆಟ ಆಡ್ತಾ ಇರೋದಂಗೆ. ಆಡ್ಲಿ ಕೊಡು, ಯಾವುದಾದ್ರು ಒಂದಾದ್ರೂ ಕೊಡು ಆಡೋಕ್ಕೆ. ಅದು ಇರಲ್ಲ ನಿನ್ನ ಹತ್ರ ಹಿಂಗೆ ಮಾಡಿದ್ರೇನೆ. ಆಡ್ಕೋ ರಾಮು, ನಿಂಗೆ ಏನು ಬೇಕೋ ಎತ್ಕೋ. ಹಿಂಗೇನು ಬೇಕೋ ಎತ್ಕೋ. ಕೊಟ್ಟಳು. ಎತ್ತಗೋ ಎತ್ತಗೋ. ಅಮ್ಮ ಏನು ಮಾಡ್ತಾರದು ನೀನು? ಕೊಡು ಅದಕ್ಕೆ ಆಟ ಆಡೋಕ್ಕೆ. ಅದೆಲ್ಲ ನೀನು ಮುಟ್ಟಬಾರ್ದೆ. ನಾನು ಹಿಂಗೆ ಕೊಡ್ತೀನಿ ಬಿಡು. ಇವಳು ಮಲಗ್ದಾಗ ನೀನು ಏನು ಬೇಕೋ ಆಟ ಆಡ್ಕೊ. ಬಿಸಿ ಬಿಸಿ ಬೋಂಡ ಮಾಡ್ತಾ ಇದೀನಿ ಸರ್. ಇನ್ನೂ ಆಗ್ಬೇಕಲ್ವಾ? ಇನ್ನೂ ಆಗ್ಬೇಕು. ಹಾಗೆ ಚೆನ್ನಾಗಿ ಬೋಂಡಗಳಿಗಿಂತ ಪೀಸುಗಳೇ ಜಾಸ್ತಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋಗೆ ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದರೆ ನಾನು ಈ ಎಣ್ಣೆಲಿ ಕೈ ಇಡ್ತೀನಿ. ಇಲ್ಲ ಲೈಕ್ ಮಾಡಿ ಫ್ರೆಂಡ್ಸ್, ಇಲ್ಲ ಎಣ್ಣೆಲಿ ಕೈ ಇಟ್ಬಿಡ್ತೀನಿ. ನೀವು ವಿಡಿಯೋ ಅದನ್ನ ಹಾಕಿ ನಾಳೆ ಬೆಳಗ್ಗೆ ಹಾಕ್ಬಿಟ್ಟು ಎಣ್ಣೆ ಅಲ್ಲಿವರೆಗೂ ಕುದಿತಾನೆ ಇರುತ್ತೆ. ಇಲ್ಲ, ಹಾಕ್ಬಿಡ್ತೀನಿ ಎಣ್ಣೆಲಿ ಕೈ. ಅಯ್ಯೋ ಬೊಬ್ಬೆಗಳು ಬರ್ತವೆ, ಸುಮ್ಮನೆರಪ್ಪ. ಬೆಂಕಿ ತಂಟೆಗೆ ಹೋದ್ರು ಎಣ್ಣೆ ತಂಟೆಗೆ ಹೋಗ್ಬಾರ್ದು. ಅದು ಬಿಸಿ ಎಣ್ಣೆ ತಂಟೆಗೆ ಹೋಗ್ಬಾರ್ದು, ಬೊಬ್ಬೆಗಳು ಬಂದ್ಬಿಡ್ತವೆ. ಇವಾಗ ಹೀರೆಕಾಯಿ ಬೋಂಡ. ಇಷ್ಟೊತ್ತು ಆಲೂಗಡ್ಡೆ ಬೋಂಡ ಆಯಿತು, ಆಮೇಲೆ ಹೀರೆಕಾಯಿ ಬೋಂಡ, ಆಮೇಲೆ ಕ್ಯಾಪ್ಸಿಕಮ್ ಬೋಂಡ. ವೆರೈಟಿ 3 ಥರದ ಬೋಂಡಗಳನ್ನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಾವು ತಿಂತೀವಿ, ನೀವು ಹಾಕ್ತಾಯಿರಿ. ಸಾಲ್ಟ್ ಕಮ್ಮಿ ಇದ್ರೆ ಬರ್ತಾ ಇದೆ ಮೇಲ್ಗಡೆ ಬೆವರು ಹೋಗುತ್ತೆ. ಒಂದೆರಡು ಡ್ರಾಪ್ ಉಪ್ಪು ಸರಿ ಆಗುತ್ತೆ. ಲಾಸ್ಟಲ್ಲಿ ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ, ನಮಗೆಲ್ಲ ಬೇಡ. ನೀವು ತಟ್ಟೆ ತಗೊಂಡು ಒಳಗಡೆ ಹೋಗ್ತೀವಿ. ಅಲ್ಲ, ನಿಮ್ಮಂಥವ್ರು ಹೋಟ್ಲಿಗೆ ಬಿಟ್ರೆ ಅಷ್ಟೇ ಜನಗಳು ಸತ್ತೋಗ್ಬಿಡ್ತಾರೆ ನಿಮ್ಮ ಹೋಟ್ಲಿಗೆ ಬಂದು. ಬೆವ್ರಿಗೆ ಇವರು ಛೀ ಛೀ ಛೀ. ಏನ್ ಮಾಡ್ತಾ ಇದೀರಿ ಇಬ್ರು? ಏಯ್ ಬಾಯ್ಲಿ ಕೆಳಗಡೆ ಹೇಳಿ. ಕರ್ಕೊಂಬಂದ್ಬಿಡ ಅದನ್ನ. ರಾಮು ಬೀಳ್ತೀಯ ಬಾ ರಾಮು, ಬೀಳ್ತೀಯ ಬಾ. ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಆಗಿದೆ. ರಾಮು ಬಂದು ನೋಡಿ ನಮ್ಮ ಅಪ್ಪ ಹತ್ರ ಮಲ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅಪ್ಪ ಚಳಿ ಅಂತ ಒಂದು ಸ್ವಲ್ಪ ಮಲ್ಕೊಂಡಿದ್ದಾರೆ.
ಫ್ರೆಂಡ್ಸ್, ಇವಾಗ 7:30 ಆಗಿದೆ ಈವ್ನಿಂಗು. 7:30 ಆಗಿದ ತಕ್ಷಣ ನಮ್ಮ ಮನೇಲಿ ಸೀರಿಯಲ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೇಲಿ ಎಷ್ಟು ಗಂಟೆಗೆ ಸೀರಿಯಲ್ಸ್ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಈಗ ದೋಸೆ ಮಾಡ್ತಾಯಿದ್ದೀನಿ. ಏನಪ್ಪ ನೆನ್ನೆ ಎಲ್ಲ ದೋಸೆ ಮಾಡಿದ್ರು, ಇವಾಗ ಮತ್ತೆ ದೋಸೆ ಅಂತ ಅಂದ್ಕೊಬೇಡಿ. ಮೊನ್ನೆ ಮಾಡಿದ್ದು, ನೆನ್ನೆ ಎಲ್ಲ. ನೆನ್ನೆ ಏನು ಮಾಡಿದ್ವಿ, ನನ್ನ ಬ್ಲಾಗ್ ನಾನೇ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನೆನ್ನೆ ಏನು ಮಾಡಿದ್ದೆ ನಾನು ಅಂತ. ಇದು ಆ್ಯಕ್ಚುಲಿ ರಾತ್ರಿ ಹಿಟ್ಟು ಮಿಕ್ಸಿಗೆ ಹಾಕಬೇಕಾಗಿತ್ತು. ನಾನು ಹಾಕಿಲ್ಲ, ನನ್ನ ಹಸ್ಬೆಂಡು ಹಾಕಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆ ಹಾಕಬೇಕಿತ್ತು, ಬೆಳಗ್ಗೆನೂ ಹಾಕಿಲ್ಲ ಹಿಟ್ಟು ಮಿಕ್ಸಿಗೆ. ಸೊ ಇವಾಗ ಮಧ್ಯಾಹ್ನ ಹಾಕಿ ಇವಾಗ ರಾತ್ರಿಗೆ ದೋಸೆ ಅಷ್ಟೇ. ಅಣ್ಣನೂ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿತ್ತು, ನಾನು ತಿನ್ನಲಿಲ್ಲ, ನನ್ನ ಹಸ್ಬೆಂಡು ತಿನ್ನಲಿಲ್ಲ. ಮಧ್ಯಾಹ್ನ ಊಟನೇ ಮಾಡಿಲ್ಲ, ಬರೀ ಬೋಂಡ ಬಜ್ಜಿಗಳು ತಿನ್ಕೊಂಡು ಇದ್ಬಿಟ್ವಿ. ಈ ಥರ ಆಯಿಲ್ ಫುಡ್ ತಿಂತಾಯಿದ್ರೆ ದಿನ ಎಲ್ಲಿ ಮೇಂಟೈನ್ ಮಾಡೋದು ಡಯಟ್? ಹಾಂ, ಡೈಲಿ ಎಲ್ಲಿ ತಿಂತಾ ಇದ್ದೀವಿ? ಊಟ ಮಾಡಬೇಕು, ಮಧ್ಯಾಹ್ನ ಬೋಂಡ ಬಜ್ಜಿಗಳೆಲ್ಲ ತಿನ್ನೋದು. ನಂಬ್ಕೊಂಡ್ರೆ ವೇಟ್ ಮಾಡ್ಕೊಂಡು ದೋಸೆ ಈ ಕಡೆ ಕಲರ್ ಆ ಕಡೆ ಕಲರ್ ಮಾಡ್ತೀವಿ. ಏನೋ ಬೇಯ್ಲಿಂದ ಬಿಟ್ಟಿದ್ದೀನಿ. ಅದೇ ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ ಕಪ್ಪು ದೋಸೆ ಆಗಿರೋದು. ಬರುತ್ತೆ ದೋಸೆ. ಮನೇಲಿ ಯಾವ ಕವರ್ ಸಿಕ್ಕಿದ್ರು ಅದನ್ನು ಬಿಸಾಕಲ್ಲ. ಎತ್ತೆತ್ ನಮ್ಮಪ್ಪ ಒಂದು ಕಡೆ ಸ್ಟೋರೇಜ್ ಮಾಡ್ತಾ ಇರುತ್ತೆ. ಇನ್ನೆಷ್ಟು ಕವರ್ಗಳು ಸ್ಟೋರೇಜ್ ಮಾಡ್ತಾರೋ ನಮ್ಮಪ್ಪ, ನನಗಂತೂ ಗೊತ್ತಿಲ್ಲ. ಯಾರಾದರೂ ದೋಸೆ ಅಂತಾರ ಇದನ್ನು? ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳಗೆ, ರೌಂಡ್ ಶೇಪ್ ಇಲ್ಲ. ಸರಿಗೆ ದೋಸೆ ಹಾಕಕ್ಕೆ ಬರೋಲ್ಲ. ನಾನು ಹಾಕ್ತೀನಿ ದೋಸೆ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ನೀರು ಕುಡ್ಕೊಂಡು ಕೆಂಬೇಡಿ, ಕೆಂಬಿಟ್ಟು ಆದ್ಮೇಲೆ ನೀರು ಕುಡೀರಿ.